ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ನಿನ್ನೆಯಿಂದ ಧರ್ಮಸ್ಥಳದಲ್ಲಿ ಎಫ್ಎಸ್ಎಲ್ ತಂಡ ಮುಖಾಮನ ಹೂಡಿದೆ. 12 ಮಂದಿ ಕಾರ್ಮಿಕರಿಂದ ಸಮಾಧಿಯ ಉತ್ಖನನ. ಕಾರ್ಮಿಕರು ರೆಡಿ ಇದ್ದಾರೆ. ಧರ್ಮಸ್ಥಳದ ಸಮಾಧಿ ರಹಸ್ಯ ಪತ್ತೆಗೆ ಹೊರಟಿದೆ ಈಗ ಎಸ್ಐಟಿ. 3ನೇ ದಿನವೂ ಕೂಡ ಎಸ್ಐಟಿಯ ಶೋಧ ಕಾರ್ಯ ಮುಂದುವರಿತಾ ಇದೆ. ಭಾರಿ ಪೊಲೀಸ್ ಬಂದೋಬಸ್ತ್ ಮಧ್ಯೆ ಎಸ್ಐಟಿ ತಲಾಶ್ ನಡೆಸೋದಕ್ಕೆ ಸಿದ್ದತೆ ನಡೆಸಿದೆ. ಈಗಾಗಲೇ ಶವ ಗುರುತಿಸಿದಂತಹ ಸ್ಥಳದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಒಂದು ಕಡೆಯಲ್ಲಿ ಎಎನ್ಎಫ್ ಪೊಲೀಸರು ಕೂಡ ಇದ್ದಾರೆ. ಪ್ರತಿ ಪಾಯಿಂಟ್ ಅಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಮಳೆ ಸುರಿತಾ ಇದೆ, ಅದು ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ನಿಗೂಢ ವ್ಯಕ್ತಿ ಶವವನ್ನ ಎಲ್ಲಿ ಹೂತಿಟ್ಟಿದ್ದೇನೆ ಅಂತ ಹೇಳಿದಾನೋ ಅಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ. ಇವತ್ತು 2ನೇ ದಿನದ ಉತ್ಖನನ, 3ನೇ ದಿನದ ಕಾರ್ಯಾಚರಣೆ. ಒಂದು ಕಡೆಯಲ್ಲಿ ಮಳೆ ಅಡ್ಡಿಯನ್ನ ಉಂಟು ಮಾಡ್ತಾ ಇದ್ರು ಕೂಡ ಮಳೆಯ ಮಧ್ಯೆ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಸಿದ್ದತೆಗಳನ್ನ ಮಾಡಿಕೊಂಡ ನಂತರದಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗಾಗಲೇ ಅರಣ್ಯದತ್ತ ಹೊರಟ್ರ, ಹೇಗೆ, ಏನೇನು ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಉತ್ಖನನ ಕಾರ್ಯ ಆರಂಭ ಆಗಿರುವಂತದ್ದು. 2ನೇ ದಿನದ ಉತ್ಖನನ ಏನು ಕೆಲಸ ಇವತ್ತು ಆರಂಭ ಆಗಿರುವಂತದ್ದು. 2ನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನವನ್ನು ಆರಂಭಿಸಿರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಬೃಹತ್ ಕಾಡು ಏನಿದೆ ಅದರ ಒಳಗೆ ಈಗಾಗಲೇ ಎಸ್ಐಟಿ ಟೀಮ್ ಎಂಟ್ರಿ ನೀಡಿರುವಂತದ್ದು. ಎಸ್ಐಟಿ ಟೀಮ್ ಆರಂಭದಲ್ಲಿ ಈ ಒಂದು ನೇತ್ರಾವತಿ ನದಿ ತಡ ಏನಿದೆ ಇಲ್ಲಿ ಬಂದು ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ನಡೆಸಿದ್ರು. ಆರಂಭದಲ್ಲಿ ಒಂದು ಪೊಲೀಸ್ ವಾಹನ ಕೂಡ ನಿಂತಿದ್ದು, ಹೀಗಾಗಿ ಬೇರೆ ಕಡೆ ಎಲ್ಲಿಯಾದ್ರೂ ಇವತ್ತು ಉತ್ಖನನ ನಡೆಸಬಹುದು ಅಂದ್ರೆ 2ನೇ ಪಾಯಿಂಟ್ ಬಿಟ್ಟು ಬೇರೆ ಕಡೆ ಉತ್ಖನನ ನಡೆಸಬಹುದಾ ಅನ್ನುವಂತ ಒಂದಷ್ಟು ಚರ್ಚೆ ಕೂಡ ಶುರುವಾಗಿತ್ತು. ಆದ್ರೆ ಆ ಬಳಿಕ ಎಸಿ ಆದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಬಂದು ಅವರ ತೀರ್ಮಾನದಂತೆ ಈಗ 2ನೇ ಪಾಯಿಂಟ್ ನಲ್ಲಿ ಏನು ಉತ್ಖನನ ಕೆಲಸವನ್ನಂತೂ ಆರಂಭ ಆಗಿರುವಂತದ್ದು. ಜೋರಾಗಿ ಮಳೆ ಸುರಿತಾ ಇದೆ. ಮಳೆಯ ಮಧ್ಯೆ ಈ ಒಂದು ಉತ್ಖನನ ಆರಂಭ ಆಗಿರುವಂತದ್ದು. ಏನು ನಿನ್ನೆ ನಡೆದಿರುವಂತದ್ದು ನೇತ್ರಾವತಿ ತೀರದ ಪ್ರದೇಶದಲ್ಲಿ, ಅಂದ್ರೆ ನೇತ್ರಾವತಿಯಿಂದ ಪಕ್ಕದಲ್ಲಿ ಇರುವಂತಹ ಒಂದು ಪ್ರದೇಶ ಏನಿದೆ, ಕಾಡಿನ ಕೆಳಗೆ ಇರುವಂತಹ ಪ್ರದೇಶ ಏನಿದೆ ಅಲ್ಲಿ ಉತ್ಖನನ ನಡೆದಿತ್ತು. ಸುಮಾರು 6 ರಿಂದ 8 ಅಡಿಯಷ್ಟು ಆಳಕ್ಕೆ ಅಗೆದಿದ್ರು. ಬಳಿಕ ಆದ್ರೆ ಅಗೆದಂತಹ ಅಕ್ಕಪಕ್ಕದಲ್ಲೂ ಕೂಡ ಒಂದು 15 ಫೀಟ್ ನಷ್ಟು ಅಕ್ಕಪಕ್ಕ ಕೂಡ ಅಗೆಯಲಾಗಿತ್ತು. ಆದ್ರೆ ನಿನ್ನೆ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ನಿನ್ನೆ ಒಂದು ದಿನಕ್ಕೆ ಒಂದೇ ಉತ್ಖನನ ನಡೆಸಿ ಆ ಬಳಿಕ ಸಂಜೆ ಆಗಿರುವ ಕಾರಣ ಅದು ಮೊಟಕುಗೊಳಿಸಿದ್ರು. ನೀವೀಗ ದೃಶ್ಯದಲ್ಲಿ ನೋಡಬಹುದು. ಇವರು ವಕೀಲರು ಅಲ್ಲಿ ನಿಲ್ತಿದ್ರು ನದಿ ತೀರದಲ್ಲಿ. ಅವರನ್ನು ಕೂಡ ಒಳಗೆ ಅಂದ್ರೆ ಉತ್ಖನನ ನಡೆಯುವಂತಹ ಏನು ಸ್ಥಳ ಏನಿದೆ ಅಲ್ಲಿಗೆ ವಕೀಲರನ್ನು ಕೂಡ ಬಿಡ್ಲಿಲ್ಲ. ಅವರು ಕೂಡ ಈ ನೇತ್ರಾವತಿ ನದಿ ತೀರದಲ್ಲಿ ಇದ್ರು. ಈಗ ಇಲ್ಲಿಂದ ಭಾಗಕ್ಕೆ ಹೋಗಿರುವಂತದ್ದು. ಒಟ್ಟಿನಲ್ಲಿ 2ನೇ ದಿನದ ಏನು ಉತ್ಖನನ ಕಾರ್ಯ ಅನ್ನುವಂಥದ್ದು ಬಹಳ ಬೇಗ ಶುರುವಾಗಿ ನಿನ್ನೆ 12 ಗಂಟೆಯಿಂದ ನಂತರ ಶುರುವಾಗಿರುವಂತದ್ದು ಈ ಒಂದು ಉತ್ಖನನ ಕಾರ್ಯ. ಆದ್ರೆ ಇವತ್ತು ಆದಷ್ಟು ಬೇಗ ಈ ಉತ್ಖನನ ಕೆಲಸವನ್ನು ಶುರು ಮಾಡಿರುವಂತದ್ದು. ಮೊದಲೇ ಈಗಾಗಲೇ ಮಳೆ ಬರ್ತಾ ಇದೆ. ಮಳೆಯ ನಡುವೆ ಅವರೆಲ್ಲರೂ ಕೂಡ ಕಾಡಿನ ಒಳಗೆ ಸಾಗಿರುವಂತದ್ದು. ಕಾಡಿನ ಒಳಗೆ ಸಾಗಿ ಅಲ್ಲಿ ಉತ್ಖನನ ಕೆಲಸವನ್ನು ಕೂಡ ಈಗಾಗಲೇ ನಡೆಸಲಿದ್ದಾರೆ. ಅದಕ್ಕೆ ಬೇಕಾದಂತಹ ಕಾರ್ಮಿಕರನ್ನು ಕೂಡ ಈಗಾಗಲೇ ಕರೆದುಕೊಂಡು ಹೋಗಿರುವಂತದ್ದು. ಒಟ್ಟು 12 ಕಾರ್ಮಿಕರು ಅಲ್ಲಿ ತೆರಳಿ ಅಲ್ಲಿ ಉತ್ಖನನ ಕೆಲಸವನ್ನು ಈಗಾಗಲೇ ನಡೆಸ್ತಾ ಇರುವಂತದ್ದು. ಅಶ್ವಿನಿ. ಓಕೆ ದಿನೇಶ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ನಿನ್ನೆಯಿಂದ ಧರ್ಮಸ್ಥಳದಲ್ಲಿ ಎಫ್ಎಸ್ಎಲ್ ತಂಡ ಮುಖಾಮನ ಹೂಡಿದೆ. 12 ಮಂದಿ ಕಾರ್ಮಿಕರಿಂದ ಸಮಾಧಿಯ ಉತ್ಖನನ. ಕಾರ್ಮಿಕರು ರೆಡಿ ಇದ್ದಾರೆ. ಧರ್ಮಸ್ಥಳದ ಸಮಾಧಿ ರಹಸ್ಯ ಪತ್ತೆಗೆ ಹೊರಟಿದೆ ಈಗ ಎಸ್ಐಟಿ. 3ನೇ ದಿನವೂ ಕೂಡ ಎಸ್ಐಟಿಯ ಶೋಧ ಕಾರ್ಯ ಮುಂದುವರಿತಾ ಇದೆ. ಭಾರಿ ಪೊಲೀಸ್ ಬಂದೋಬಸ್ತ್ ಮಧ್ಯೆ ಎಸ್ಐಟಿ ತಲಾಶ್ ನಡೆಸೋದಕ್ಕೆ ಸಿದ್ದತೆ ನಡೆಸಿದೆ. ಈಗಾಗಲೇ ಶವ ಗುರುತಿಸಿದಂತಹ ಸ್ಥಳದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಒಂದು ಕಡೆಯಲ್ಲಿ ಎಎನ್ಎಫ್ ಪೊಲೀಸರು ಕೂಡ ಇದ್ದಾರೆ. ಪ್ರತಿ ಪಾಯಿಂಟ್ ಅಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಮಳೆ ಸುರಿತಾ ಇದೆ, ಅದು ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ನಿಗೂಢ ವ್ಯಕ್ತಿ ಶವವನ್ನ ಎಲ್ಲಿ ಹೂತಿಟ್ಟಿದ್ದೇನೆ ಅಂತ ಹೇಳಿದಾನೋ ಅಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ. ಇವತ್ತು 2ನೇ ದಿನದ ಉತ್ಖನನ, 3ನೇ ದಿನದ ಕಾರ್ಯಾಚರಣೆ. ಒಂದು ಕಡೆಯಲ್ಲಿ ಮಳೆ ಅಡ್ಡಿಯನ್ನ ಉಂಟು ಮಾಡ್ತಾ ಇದ್ರು ಕೂಡ ಮಳೆಯ ಮಧ್ಯೆ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಸಿದ್ದತೆಗಳನ್ನ ಮಾಡಿಕೊಂಡ ನಂತರದಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗಾಗಲೇ ಅರಣ್ಯದತ್ತ ಹೊರಟ್ರ, ಹೇಗೆ, ಏನೇನು ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ?
ಈಗಾಗಲೇ ಉತ್ಖನನ ಕಾರ್ಯ ಆರಂಭ ಆಗಿರುವಂತದ್ದು ಎರಡನೇ ದಿನದ ಉತ್ಖನನ ಏನು ಕೆಲಸ ಇವತ್ತು ಆರಂಭ ಆಗಿರುವಂತದ್ದು ಎರಡನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನವನ್ನು ಆರಂಭಿಸಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಬೃಹತ್ ಕಾಡ್ ಏನಿದೆ ಅದರ ಒಳಗೆ ಈಗಾಗಲೇ ಎಸ್ಐಟಿ ಟೀಮ್ ಎಂಟ್ರಿ ನೀಡಿರುವಂತದ್ದು. ಎಸ್ಐಟಿ ಟೀಮ್ ಆರಂಭದಲ್ಲಿ ಈ ಒಂದು ನೇತ್ರಾವತಿ ನದಿ ತಡ ಏನಿದೆ ಇಲ್ಲಿ ಬಂದು ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ನಡೆಸಿದ್ರು. ಆರಂಭದಲ್ಲಿ ಒಂದು ಪೊಲೀಸ್ ವಾಹನ ಕೂಡ ನಿಂತಿತ್ತು. ಹೀಗಾಗಿ ಬೇರೆ ಕಡೆ ಎಲ್ಲಿಯಾದ್ರೂ ಇವತ್ತು ಉತ್ಖನನ ನಡೆಸಬಹುದು ಅಂದ್ರೆ ಎರಡನೇ ಪಾಯಿಂಟ್ ಬಿಟ್ಟು ಬೇರೆ ಕಡೆ ಉತ್ಖನನ ನಡೆಸಬಹುದಾ ಅನ್ನುವಂತ ಒಂದಷ್ಟು ಚರ್ಚೆ ಕೂಡ ಶುರುವಾಗಿತ್ತು. ಆದ್ರೆ ಆ ಬಳಿಕ ಎಸಿ ಆದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಬಂದು ಅವರ ತೀರ್ಮಾನದಂತೆ ಈಗ ಎರಡನೇ ಪಾಯಿಂಟ್ ನಲ್ಲೇ ಏನು ಉತ್ಖನನ ಕೆಲಸವನ್ನಂತೂ ಆರಂಭ ಆಗಿರುವಂತದ್ದು. ಜೋರಾಗಿ ಮಳೆ ಸುರಿತಾ ಇದೆ. ಮಳೆಯ ಮಧ್ಯೆ ಈ ಒಂದು ಉತ್ಖನನ ಆರಂಭ ಆಗಿರುವಂತದ್ದು. ಏನು ನಿನ್ನೆ ನಡೆದಿರುವಂತದ್ದು ನೇತ್ರಾವತಿ ತೀರದ ಪ್ರದೇಶದಲ್ಲಿ ಅಂದ್ರೆ ನೇತ್ರಾವತಿಯಿಂದ ಪಕ್ಕದಲ್ಲಿ ಇರುವಂತಹ ಒಂದು ಪ್ರದೇಶ ಏನಿದೆ ಕಾಡಿನ ಕೆಳಗೆ ಇರುವಂತಹ ಪ್ರದೇಶ ಏನಿದೆ ಅಲ್ಲಿ ಉತ್ಖನನ ನಡೆದಿತ್ತು. ಸುಮಾರು 6 ರಿಂದ 8 ಅಡಿಯಷ್ಟು ಆಳಕ್ಕೆ ಅಗೆದಿದ್ರು. ಬಳಿಕ ಆದ್ರೆ ಅಗೆದಂತಹ ಅಕ್ಕಪಕ್ಕದಲ್ಲೂ ಕೂಡ ಒಂದು 15 ಫೀಟ್ ನಷ್ಟು ಅಕ್ಕಪಕ್ಕ ಕೂಡ ಅಗೆಯಲಾಗಿತ್ತು. ಆದ್ರೆ ನಿನ್ನೆ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ನಿನ್ನೆ ಒಂದು ದಿನಕ್ಕೆ ಒಂದೇ ಉತ್ಖನನ ನಡೆಸಿ ಆ ಬಳಿಕ ಸಂಜೆ ಆಗಿರುವ ಕಾರಣ ಅದು ಮೊಟಕುಗೊಳಿಸಿದ್ರು. ನೀವೀಗ ದೃಶ್ಯದಲ್ಲಿ ನೋಡಬಹುದು. ಇವರು ವಕೀಲರು ಅಲ್ಲಿ ನಿಲ್ತಿದ್ರು ನದಿ ತೀರದಲ್ಲಿ. ಅವರನ್ನು ಕೂಡ ಒಳಗೆ ಅಂದ್ರೆ ಉತ್ಖನನ ನಡೆಯುವಂತಹ ಏನು ಸ್ಥಳ ಏನಿದೆ ಅಲ್ಲಿಗೆ ವಕೀಲರನ್ನು ಕೂಡ ಬಿಡ್ಲಿಲ್ಲ. ಅವರು ಕೂಡ ಈ ನೇತ್ರಾವತಿ ನದಿ ತೀರದಲ್ಲಿ ಇದ್ರು. ಈಗ ಇಲ್ಲಿಂದ ಆ ಭಾಗಕ್ಕೆ ಹೋಗಿರುವಂತದ್ದು. ಒಟ್ಟಿನಲ್ಲಿ ಎರಡನೇ ದಿನದ ಏನು ಉತ್ಖನನ ಕಾರ್ಯ ಅನ್ನುವಂಥದ್ದು ಬಹಳ ಬೇಗ ಶುರುವಾಗಿ ನಿನ್ನೆ 12 ಗಂಟೆಯಿಂದ ನಂತರ ಶುರುವಾಗಿರುವಂತದ್ದು ಈ ಒಂದು ಉತ್ಖನನ ಕಾರ್ಯ. ಆದ್ರೆ ಇವತ್ತು ಆರಂಭದ ಆದಷ್ಟು ಬೇಗ ಈ ಉತ್ಖನನ ಕೆಲಸವನ್ನು ಶುರು ಮಾಡಿರುವಂತದ್ದು. ಮೊದಲೇ ಈಗಾಗಲೇ ಮಳೆ ಬರ್ತಾ ಇದೆ. ಮಳೆಯ ನಡುವೆ ಅವರೆಲ್ಲರೂ ಕೂಡ ಕಾಡಿನ ಒಳಗೆ ಸಾಗಿರುವಂತದ್ದು. ಕಾಡಿನ ಒಳಗೆ ಸಾಗಿ ಅಲ್ಲಿ ಉತ್ಖನನ ಕೆಲಸವನ್ನು ಕೂಡ ಈಗಾಗಲೇ ನಡೆಸಲಿದ್ದಾರೆ. ಅದಕ್ಕೆ ಬೇಕಾದಂತಹ ಕಾರ್ಮಿಕರನ್ನು ಕೂಡ ಈಗಾಗಲೇ ಕರೆದುಕೊಂಡು ಹೋಗಿರುವಂತದ್ದು. ಒಟ್ಟು 12 ಕಾರ್ಮಿಕರು ಅಲ್ಲಿ ತೆರಳಿ ಅಲ್ಲಿ ಉತ್ಖನನ ಕೆಲಸವನ್ನು ಈಗಾಗಲೇ ನಡೆಸ್ತಾ ಇರುವಂತದ್ದು. ಅಶ್ವಿನಿ. ಓಕೆ ದಿನೇಶ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ನಿನ್ನೆಯಿಂದ ಧರ್ಮಸ್ಥಳದಲ್ಲಿ ಎಫ್ಎಸ್ಎಲ್ ತಂಡ ಮುಖಾಮನ ಹೂಡಿದೆ. 12 ಮಂದಿ ಕಾರ್ಮಿಕರಿಂದ ಸಮಾಧಿಯ ಉತ್ಖನನ. ಕಾರ್ಮಿಕರು ರೆಡಿ ಇದ್ದಾರೆ. ಧರ್ಮಸ್ಥಳದ ಸಮಾಧಿ ರಹಸ್ಯ ಪತ್ತೆಗೆ ಹೊರಟಿದೆ ಈಗ ಎಸ್ಐಟಿ. 3ನೇ ದಿನವೂ ಕೂಡ ಎಸ್ಐಟಿಯ ಶೋಧ ಕಾರ್ಯ ಮುಂದುವರಿತಾ ಇದೆ. ಭಾರಿ ಪೊಲೀಸ್ ಬಂದೋಬಸ್ತ್ ಮಧ್ಯೆ ಎಸ್ಐಟಿ ತಲಾಶ್ ನಡೆಸೋದಕ್ಕೆ ಸಿದ್ದತೆ ನಡೆಸಿದೆ. ಈಗಾಗಲೇ ಶವ ಗುರುತಿಸಿದಂತಹ ಸ್ಥಳದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಒಂದು ಕಡೆಯಲ್ಲಿ ಎಎನ್ಎಫ್ ಪೊಲೀಸರು ಕೂಡ ಇದ್ದಾರೆ. ಪ್ರತಿ ಪಾಯಿಂಟ್ ಅಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಮಳೆ ಸುರಿತಾ ಇದೆ, ಅದು ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ನಿಗೂಢ ವ್ಯಕ್ತಿ ಶವವನ್ನ ಎಲ್ಲಿ ಹೂತಿಟ್ಟಿದ್ದೇನೆ ಅಂತ ಹೇಳಿದಾನೋ ಅಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ. ಇವತ್ತು 2ನೇ ದಿನದ ಉತ್ಖನನ, 3ನೇ ದಿನದ ಕಾರ್ಯಾಚರಣೆ. ಒಂದು ಕಡೆಯಲ್ಲಿ ಮಳೆ ಅಡ್ಡಿಯನ್ನ ಉಂಟು ಮಾಡ್ತಾ ಇದ್ರು ಕೂಡ ಮಳೆಯ ಮಧ್ಯೆ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಸಿದ್ದತೆಗಳನ್ನ ಮಾಡಿಕೊಂಡ ನಂತರದಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ಹೊರಟಿದ್ದಾರೆ ಎನ್ನುವಂತ ಮಾಹಿತಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗಾಗಲೇ ಅರಣ್ಯದತ್ತ ಹೊರಟ್ರ, ಹೇಗೆ ಏನೇನು ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಉತ್ಖನನ ಕಾರ್ಯ ಆರಂಭ ಆಗಿರುವಂತದ್ದು ಎರಡನೇ ದಿನದ ಉತ್ಖನನ ಏನು ಕೆಲಸ ಇವತ್ತು ಆರಂಭ ಆಗಿರುವಂತದ್ದು. ಎರಡನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನವನ್ನು ಆರಂಭಿಸಿರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಬೃಹತ್ ಕಾಡ್ ಏನಿದೆ ಅದರ ಒಳಗೆ ಈಗಾಗಲೇ ಎಸ್ಐಟಿ ಟೀಮ್ ಎಂಟ್ರಿ ನೀಡಿರುವಂತದ್ದು. ಎಸ್ಐಟಿ ಟೀಮ್ ಆರಂಭದಲ್ಲಿ ಈ ಒಂದು ನೇತ್ರಾವತಿ ನದಿ ತಡ ಏನಿದೆ ಇಲ್ಲಿ ಬಂದು ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ನಡೆಸಿದ್ರು. ಆರಂಭದಲ್ಲಿ ಒಂದು ಪೊಲೀಸ್ ವಾಹನ ಕೂಡ ನಿಂತಿತ್ತು. ಹೀಗಾಗಿ ಬೇರೆ ಕಡೆ ಎಲ್ಲಿಯಾದ್ರೂ ಇವತ್ತು ಉತ್ಖನನ ನಡೆಸಬಹುದು ಅಂದ್ರೆ ಎರಡನೇ ಪಾಯಿಂಟ್ ಬಿಟ್ಟು ಬೇರೆ ಕಡೆ ಉತ್ಖನನ ನಡೆಸಬಹುದಾ ಅನ್ನುವಂತ ಒಂದಷ್ಟು ಚರ್ಚೆ ಕೂಡ ಶುರುವಾಗಿತ್ತು. ಆದ್ರೆ ಆ ಬಳಿಕ ಎಸಿ ಆದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಬಂದು ಅವರ ತೀರ್ಮಾನದಂತೆ ಈಗ ಎರಡನೇ ಪಾಯಿಂಟ್ ನಲ್ಲೇ ಏನು ಉತ್ಖನನ ಕೆಲಸವನ್ನಂತೂ ಆರಂಭ ಆಗಿರುವಂತದ್ದು. ಜೋರಾಗಿ ಮಳೆ ಸುರಿತಾ ಇದೆ. ಮಳೆಯ ಮಧ್ಯೆ ಈ ಒಂದು ಉತ್ಖನನ ಆರಂಭ ಆಗಿರುವಂತದ್ದು. ಏನು ನಿನ್ನೆ ನಡೆದಿರುವಂತದ್ದು ನೇತ್ರಾವತಿ ತೀರದ ಪ್ರದೇಶದಲ್ಲಿ ಅಂದ್ರೆ ನೇತ್ರಾವತಿಯಿಂದ ಪಕ್ಕದಲ್ಲಿ ಇರುವಂತಹ ಒಂದು ಪ್ರದೇಶ ಏನಿದೆ ಕಾಡಿನ ಕೆಳಗೆ ಇರುವಂತಹ ಪ್ರದೇಶ ಏನಿದೆ ಅಲ್ಲಿ ಉತ್ಖನನ ನಡೆದಿತ್ತು. ಸುಮಾರು 6 ರಿಂದ 8 ಅಡಿಯಷ್ಟು ಆಳಕ್ಕೆ ಅಗೆದಿದ್ರು. ಬಳಿಕ ಆದ್ರೆ ಅಗೆದಂತಹ ಅಕ್ಕಪಕ್ಕದಲ್ಲೂ ಕೂಡ ಒಂದು 15 ಫೀಟ್ ನಷ್ಟು ಅಕ್ಕಪಕ್ಕ ಕೂಡ ಅಗೆಯಲಾಗಿತ್ತು. ಆದ್ರೆ ನಿನ್ನೆ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ನಿನ್ನೆ ಒಂದು ದಿನಕ್ಕೆ ಒಂದೇ ಉತ್ಖನನ ನಡೆಸಿ ಆ ಬಳಿಕ ಸಂಜೆ ಆಗಿರುವ ಕಾರಣ ಅದು ಮೊಟಕುಗೊಳಿಸಿದ್ರು. ನೀವೀಗ ದೃಶ್ಯದಲ್ಲಿ ನೋಡಬಹುದು. ಇವರು ವಕೀಲರು ಅಲ್ಲಿ ನಿಲ್ತಿದ್ರು ನದಿ ತೀರದಲ್ಲಿ. ಅವರನ್ನು ಕೂಡ ಒಳಗೆ ಅಂದ್ರೆ ಉತ್ಖನನ ನಡೆಯುವಂತಹ ಏನು ಸ್ಥಳ ಏನಿದೆ ಅಲ್ಲಿಗೆ ವಕೀಲರನ್ನು ಕೂಡ
ಬಿಡ್ಲಿಲ್ಲ. ಅವರು ಕೂಡ ಈ ನೇತ್ರಾವತಿ ನದಿ ತೀರದಲ್ಲಿ ಇದ್ರು. ಈಗ ಇಲ್ಲಿಂದ ಆ ಭಾಗಕ್ಕೆ ಹೋಗಿರುವಂತದ್ದು. ಒಟ್ಟಿನಲ್ಲಿ 2ನೇ ದಿನದ ಏನು ಉತ್ಖನನ ಕಾರ್ಯ ಅನ್ನುವಂಥದ್ದು ಬಹಳ ಬೇಗ ಶುರುವಾಗಿ ನಿನ್ನೆ 12 ಗಂಟೆಯಿಂದ ನಂತರ ಶುರುವಾಗಿರುವಂತದ್ದು ಈ ಒಂದು ಉತ್ಖನನ ಕಾರ್ಯ. ಆದ್ರೆ ಇವತ್ತು ಆದಷ್ಟು ಬೇಗ ಈ ಉತ್ಖನನ ಕೆಲಸವನ್ನು ಶುರು ಮಾಡಿರುವಂತದ್ದು. ಮೊದಲೇ ಈಗಾಗಲೇ ಮಳೆ ಬರ್ತಾ ಇದೆ. ಮಳೆಯ ನಡುವೆ ಅವರೆಲ್ಲರೂ ಕೂಡ ಕಾಡಿನ ಒಳಗೆ ಸಾಗಿರುವಂತದ್ದು. ಕಾಡಿನ ಒಳಗೆ ಸಾಗಿ ಅಲ್ಲಿ ಉತ್ಖನನ ಕೆಲಸವನ್ನು ಕೂಡ ಈಗಾಗಲೇ ನಡೆಸಲಿದ್ದಾರೆ. ಅದಕ್ಕೆ ಬೇಕಾದಂತಹ ಕಾರ್ಮಿಕರನ್ನು ಕೂಡ ಈಗಾಗಲೇ ಕರೆದುಕೊಂಡು ಹೋಗಿರುವಂತದ್ದು. ಒಟ್ಟು 12 ಕಾರ್ಮಿಕರು ಅಲ್ಲಿ ತೆರಳಿ ಅಲ್ಲಿ ಉತ್ಖನನ ಕೆಲಸವನ್ನು ಈಗಾಗಲೇ ನಡೆಸ್ತಾ ಇರುವಂತದ್ದು. ಅಶ್ವಿನಿ. ಓಕೆ ದಿನೇಶ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್.